ಎಲ್ಲರಿಗೂ ನಮಸ್ಕಾರ. ನಾವು ಓದೋ ತರಗತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು, ಯಾವ ಯಾವ ರಾಜರುಗಳು ಇದಕ್ಕೆ ಒಳಪಟ್ಟರು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಮತ್ತು ಸಹಾಯಕ ಸೈನ್ಯ ಒಪ್ಪಂದದಿಂದ ಬ್ರಿಟಿಷ್ ಕಂಪನಿಗೆ ಆದಂತಹ ಅನುಕೂಲಗಳ ಬಗ್ಗೆ ನಾವು ನೋಡಿದ್ವಿ. ನಾವು ಇಂದಿನ ತರಗತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜ್ಯಗಳಿಗಾದ ಅನಾನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಸಹಾಯಕ ಸೈನ್ಯ ಪದ್ಧತಿ ಇದು ಯಾವುದೇ ಭಾರತೀಯ ಅರಸರನ್ನು ಪೋಷಿಸುವಂತಹ, ರಕ್ಷಣೆಯನ್ನು ಮಾಡುವಂತಹ ಒಂದು ಪದ್ಧತಿಯಾಗಿ ಕಂಡುಬರೋದಿಲ್ಲ. ಇದು ಸ್ವದೇಶಿ ಅಂದರೆ ದೇಶೀಯ ಸಂಸ್ಥಾನಗಳ ಖರ್ಚು ವೆಚ್ಚಗಳಲ್ಲಿ ಬ್ರಿಟಿಷ್ ಸರ್ಕಾರ ತನ್ನದೇ ಆದಂತಹ ಒಂದು ದಕ್ಷವಾದಂತಹ ಸೈನ್ಯವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ, ದಕ್ಷವಾದ ಸೈನ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಬಳಸಿದಂತಹ ಒಂದು ಒಪ್ಪಂದವಾಗಿ ಇದು ಕಂಡುಬರುತ್ತೆ. ಹೀಗಾಗಿ ಭಾರತೀಯ ಅರಸರುಗಳಿಗೆ ಇದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಅತಿ ಹೆಚ್ಚಿನ ಉಪಯೋಗ ಯಾರಿಗೆ ಆಗ್ತಾ ಇತ್ತು ಅಂದರೆ ಇದು ಬ್ರಿಟಿಷ್ ಸರ್ಕಾರಕ್ಕೆ ಆಗುವಂತಹ ಒಂದು ಪದ್ಧತಿಯಾಗಿ ಕಂಡುಬರುತ್ತೆ. ಯಾಕಂದರೆ ಒಂದು ನಯಾ ಪೈಸೆಯೂ ಸಹ ಖರ್ಚು ಇಲ್ಲದಂತೆ ಬ್ರಿಟಿಷ್ ಸರ್ಕಾರ ತನ್ನ ಸೈನ್ಯದ ಎಲ್ಲ ಖರ್ಚು ವೆಚ್ಚಗಳನ್ನು ದೇಶೀಯ ಸಂಸ್ಥಾನಗಳೊಂದಿಗೆ ಈ ಒಂದು ಪದ್ಧತಿಗೆ ಒಳಪಡಿಸಿದ ನಂತರ ಆ ಒಂದು ಸಂಸ್ಥಾನಗಳಲ್ಲಿ ತನ್ನದೇ ಆದಂತಹ ತುಕಡಿಯನ್ನು ಮತ್ತು ಒಬ್ಬ ರೆಸಿಡೆಂಟನನ್ನು ನೇಮಿಸುವುದರ ಮೂಲಕ ಎಲ್ಲ ಖರ್ಚು ವೆಚ್ಚಗಳನ್ನು ದೇಶೀಯ ಸಂಸ್ಥಾನಗಳೇ ಭರಿಸುವಂತಹ ಒಂದು ಪದ್ಧತಿಯಾಗಿ ಇದು ಕಂಡುಬರುತ್ತೆ. ಇದು ದೇಶೀಯ ಅರಸರುಗಳಿಗೆ ಅತ್ಯಂತ ಹೊರೆಯಾದಂತಹ ಒಂದು ಪದ್ಧತಿಯಾಗಿದ್ದರೆ, ಬ್ರಿಟಿಷ್ ಸರ್ಕಾರಕ್ಕೆ ಆರ್ಥಿಕವಾಗಿ ಒಂದು ಸದೃಢವಾದಂತಹ, ಆರ್ಥಿಕವಾಗಿ ಯಾವುದೇ ಹೊರೆ ಉಂಟಾಗದೇ ಇರುವಂತಹ ಪದ್ಧತಿಯಾಗಿ ಇದು ಕಂಡುಬರುತ್ತೆ. ಹೀಗಾಗಿ ಭಾರತದಲ್ಲಿ ದೇಶೀಯ ಅರಸರುಗಳಲ್ಲಿ ಈ ಒಂದು ತಮ್ಮ ತುಕಡಿಗಳನ್ನು ನೇಮಿಸುವುದರ ಮೂಲಕ ಅಥವಾ ಅಲ್ಲಿ ತುಕಡಿಗಳನ್ನು ಇಡುವುದರ ಮೂಲಕ ಯಾವುದೇ ಆರ್ಥಿಕ ಹೊರೆಗೆ ಒಳಗಾಗದಂತೆ ಬ್ರಿಟಿಷ್ ಸರ್ಕಾರ ತನಗೆ ಅವಶ್ಯಕವಾದಂತಹ ದಕ್ಷವಾದ, ಸಶಕ್ತವಾದಂತಹ, ಅತ್ಯಂತ ಒಂದು ಸದೃಢವಾದಂತಹ ಸೈನ್ಯವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಈ ಪದ್ಧತಿ ಸಹಾಯಕ ಆಗುತ್ತೆ. ಹೀಗಾಗಿ ಅನೇಕ ಇದು ಅನುಕೂಲಗಳು ಕಂಪನಿಗೆ ಆದರೂ ಸಹ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜ್ಯಗಳಿಗೂ ಸಹ ಏನಾಗುತ್ತೆ ಅಂದರೆ ಅನೇಕ ರೀತಿಯಾದಂತಹ ಅನಾನುಕೂಲಗಳಿಗೆ ಎಡೆ ಮಾಡಿಕೊಡುತ್ತೆ. ಏನೇನು ಅನಾನುಕೂಲಗಳು ಆಯಿತು ಅನ್ನೋದ್ರ ಬಗ್ಗೆ ನಾವು ಈಗ ಕೂಲಂಕುಷವಾಗಿ ನೋಡುವ. ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ ಇಂಗ್ಲೀಷ್ ಕಂಪನಿಗೆ ಹಲವಾರು ಅನುಕೂಲಗಳಾಗಿರುತ್ತೆ. ನಿಮಗೆ ಅನುಕೂಲಗಳು ಏನೇನಾಯಿತು ಅಂತ ಓದ್ ತರಗತಿಯಲ್ಲಿ ಹೇಳಿದೆ. ಕಡಿಮೆ ಖರ್ಚಿನಲ್ಲಿಯೇ ಅತ್ಯಂತ ಸಶಕ್ತವಾದಂತಹ ಸೈನ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯಕವಾಯಿತು. ತಮ್ಮ ಸೈನ್ಯವನ್ನು ದೇಶೀಯ ಸಂಸ್ಥಾನಗಳಲ್ಲಿ ಇಡುವುದರ ಮೂಲಕ ಅದರ ಎಲ್ಲ ಖರ್ಚು ವೆಚ್ಚಗಳನ್ನಾಗಿರ್ಬೋದು ದೇಶೀಯ ಸಂಸ್ಥಾನಗಳಿಗೆ ಹೊರಿಸ್ತಾ ಹೋದರು. ತಮಗೆ ಬೇಕಾದಂತಹ ಒಂದು ಶಕ್ತಿಯುತವಾದಂಥ ಸೈನ್ಯವನ್ನು ರಚನೆ ಮಾಡಿದರು. ಮತ್ತು ಆ ಸೈನ್ಯಕ್ಕೆ ಖರ್ಚು ವೆಚ್ಚಗಳು ದೇಶೀಯ ಸಂಸ್ಥಾನಗಳು ಭರಿಸದೇ ಇರುವಂಥ ಸಂದರ್ಭದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ಸಂಪನ್ಮೂಲವನ್ನು ಹೊಂದಿರುವಂತಹ, ಹೆಚ್ಚಿನ ಕಂದಾಯ ಬರುವಂತಹ ಪ್ರಾಂತ್ಯಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಬೇಕಾಗಿತ್ತು. ಹೀಗಾಗಿ ಅನೇಕ ಪ್ರದೇಶಗಳು ಬ್ರಿಟಿಷ್ ಸರ್ಕಾರಕ್ಕೆ ಒಳಪಡ್ತಾ ಹೋಗ್ತಾ ಇದ್ವು. ಇಡೀ ಭಾರತವನ್ನು ಗೆಲ್ಲಲಿಕ್ಕೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಏನಿದೆಯಲ್ಲ ಅದು ಕಂಪನಿಗೆ ಅನುಕೂಲವಾಗಿ ಪರಿಣಮಿಸಿರುತ್ತೆ. ಆದರೆ ದೇಶೀಯ ರಾಜ್ಯಗಳ ಮೇಲೆ ಅನೇಕ ರೀತಿಯಾದಂತಹ ಒಂದು ದುಷ್ಪರಿಣಾಮಗಳನ್ನು ಈ ಸಹಾಯಕ ಸೈನ್ಯ ಪದ್ಧತಿ ನೀಡುತ್ತೆ. ಹೀಗಾಗಿ ದೇಶೀಯ ರಾಜ್ಯಗಳಿಗಾದಂತಹ ಅನಾನುಕೂಲಗಳನ್ನು ನಾವು ಒಂದೊಂದೇ ನೋಡೋದಾದರೆ, ಒಂದನೇ ಅನಾನುಕೂಲ ಏನಾಗಿತ್ತು ಅಂದರೆ ಇದು ದೇಶೀಯ ರಾಜರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತೆ ಮತ್ತು ಕಾಲಾನುಕ್ರಮೇಣ ಅವರನ್ನು ಗುಲಾಮರ ಸ್ಥಿತಿಗೆ ಇಳಿಸುತ್ತೆ. ಇದು ಒಂದು ಪ್ರಮುಖವಾದಂತಹ ಅನಾನುಕೂಲವಾಗಿ ಕಂಡುಬರುತ್ತೆ. ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜ್ಯಗಳಿಗಾದಂತಹ ಅನಾನುಕೂಲಗಳೆಂದರೆ ದೇಶೀಯ ರಾಜರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತೆ. ಯಾಕಂದರೆ ನೋಡಿ, ಬ್ರಿಟಿಷ್ ಸರ್ಕಾರ ತನ್ನ ಒಂದು ತುಕಡಿಯನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಅರಸರ ಒಂದು ಸ್ಥಳೀಯ ಅರಸರ ಅಧೀನಕ್ಕೆ ಒಳಪಡಿಸ್ತಾ ಇತ್ತು. ಅದರೆಲ್ಲ ಖರ್ಚು ವೆಚ್ಚಗಳನ್ನು ಆ ದೇಶೀಯ ಸಂಸ್ಥಾನವೇ ಭರಿಸಬೇಕಾಗಿತ್ತು. ಮತ್ತು ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ ಒಬ್ಬ ರೆಸಿಡೆಂಟನನ್ನು, ಅಂದರೆ ದೇಶೀಯ ಸಂಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಈ ಬ್ರಿಟಿಷ್ ರೆಸಿಡೆಂಟ್ ಆತ ಆ ದೇಶೀಯ ಸಂಸ್ಥಾನಗಳಲ್ಲಿಯೇ ಉಳಿತಾ ಇದ್ದ. ಹೀಗಾಗಿ ಆ ಒಂದು ದೇಶೀಯ ಸಂಸ್ಥಾನದ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕುವುದರ ಮೂಲಕ ದೇಶೀಯ ಸಂಸ್ಥಾನದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಒಳಗೊಳ್ಳಲಿಕ್ಕೆ ಈ ಒಂದು ಪದ್ಧತಿ ಪ್ರಮುಖ ಕಾರಣವಾಗಿ ಕಂಡುಬರ್ತಾಯಿತ್ತು. ಆರಂಭದಲ್ಲಿ ಆ ಬ್ರಿಟಿಷ್ ಸರ್ಕಾರದ ರೆಸಿಡೆಂಟ್, ದೇಶೀಯ ಸಂಸ್ಥಾನದಲ್ಲಿ ನೇಮಕವಾದಂತಹ ರೆಸಿಡೆಂಟ್ ಎಂಬ ಅಧಿಕಾರಿ ಏನಿದ್ದಾನಲ್ಲ ಆತ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ನೇಮಕವಾಗಿರ್ತಾನೆ. ಆದರೆ ಕೊನೆಗೆ ಆ ಸಂಸ್ಥಾನದಲ್ಲೇ ಉಳಿದುಕೊಳ್ಳುವುದರ ಮೂಲಕ ಆಂತರಿಕ ವಿಚಾರಗಳಲ್ಲಿಯೂ ಸಹ ಮಧ್ಯಪ್ರವೇಶಿಸುವುದರ ಮೂಲಕ ಆ ದೇಶೀಯ ಸಂಸ್ಥಾನದ ಮೇಲೆ ತನ್ನ ಹಿಡಿತವನ್ನು
ಒಳಗೊಳ್ಳಲಿಕ್ಕೆ ಈ ಒಂದು ಒಪ್ಪಂದ ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ಹೀಗಾಗಿ ಏನಾಯಿತು, ಅನೇಕ ದೇಶೀಯ ರಾಜರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಬ್ರಿಟಿಷರ ನೇತೃತ್ವದಲ್ಲಿಯೇ ಆಡಳಿತವನ್ನು ನಡೆಸುವಂತಹ ಒಂದು ದೀನ ಸ್ಥಿತಿಗೆ ಅನೇಕ ದೇಶೀಯ ರಾಜರು ಕಂಡುಬರ್ತಾರೆ. ಹೀಗಾಗಿ ದೇಶೀಯ ರಾಜರುಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಿಕ್ಕೆ ಈ ಪದ್ಧತಿ ಒಂದು ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ಅದು ಎಷ್ಟರ ಮಟ್ಟಿಗೆ ಅನಾನುಕೂಲ ಉಂಟಾಯಿತು ಅಂದರೆ, ಒಂದು ಕಾಲದಲ್ಲಿ ಅತ್ಯಂತ ಸಮೃದ್ಧವಾದಂತಹ ರಾಜ್ಯ ನಂತರದಲ್ಲಿ ಬ್ರಿಟಿಷರ ಅಧೀನ ಆಗುವುದರ ಮೂಲಕ ಒಂದು ಗುಲಾಮರ ಸ್ಥಿತಿಗೆ ಇಳಿಯುವಂತಹ ವ್ಯವಸ್ಥೆಗೆ ಈ ಸಹಾಯಕ ಸೈನ್ಯ ಪದ್ಧತಿ ದೂಡ್ತು ಅಂತಲೇ ನಾವು ಹೇಳ್ಬೋದು. ಇದು ಪ್ರಮುಖವಾದಂತಹ ಅನಾನುಕೂಲ. ಆದರೆ ಇನ್ನು ಎರಡನೇ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ದೇಶೀಯ ರಾಜರಿಂದ ನೇಮಿತಗೊಂಡಿದ್ದ ನೌಕರರು ಉದ್ಯೋಗಗಳನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗ್ತಾರೆ. ನೋಡಿ, ದೇಶೀಯ ರಾಜರಿಂದ ನೇಮಕಗೊಂಡಂಥ ನೌಕರರುಗಳು ಏನು ಮಾಡ್ತಾರೆ ಅಂದರೆ ಉದ್ಯೋಗವನ್ನು ಕಳ್ಕೊಳ್ತಾರೆ. ಕಾರಣ ಇಷ್ಟೇ, ಇಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಇರೋದರಿಂದ ಕೇವಲ ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತಹ ಇಂಗ್ಲೆಂಡಿನ ಪ್ರಜೆಗೆ ಸಂಬಂಧಪಟ್ಟಂತೆ ಅಥವಾ ಆಂಗ್ಲ ಪ್ರಜೆಯನ್ನು ಆ ದೇಶೀಯ ಸಂಸ್ಥಾನಗಳಲ್ಲಿ ಉನ್ನತವಾದಂತಹ ಹೆಚ್ಚು ಹುದ್ದೆಗಳಿಗೆ ನೇಮಕ ಮಾಡಿದ್ರಿಂದ ದೇಶೀಯರಾದಂತಹ ನಮ್ಮ ಜನತೆ ಉದ್ಯೋಗವನ್ನು ಕಳೆದುಕೊಳ್ಳುವುದರ ಮೂಲಕ ನಿರುದ್ಯೋಗಿಗಳಾಗಲಿಕ್ಕೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅನಾನುಕೂಲವನ್ನು ಉಂಟು ಮಾಡುತ್ತೆ. ಹೀಗಾಗಿ ಪಿಂಡಾರಿಗಳು ಮುಂತಾದ ದರೋಡೆಕೋರರ ಗುಂಪಿಗೆ ಸೇರಿಕೊಂಡು ಏನು ಮಾಡ್ತಾರೆ ಅಂದರೆ ಜನರಿಗೆ ಪೀಡಿತರಾಗ್ತಾರೆ. ಅಂದರೆ ಒಂದು ಕಾಲದಲ್ಲಿ ಪ್ರಮುಖವಾದಂತಹ ಉದ್ಯೋಗಗಳನ್ನು ಪಡೆದುಕೊಂಡಂತಹ ಜನತೆ ಈ ಪದ್ಧತಿಯನ್ನು ಅಳವಡಿಸಿಕೊಂಡ ನಂತರ ನಿರುದ್ಯೋಗಿಗಳಾಗ್ತಾರೆ. ಹೀಗಾಗಿ ನಿರುದ್ಯೋಗಿಗಳಾದಂತಹ ಈ ಎಲ್ಲ ಜನತೆ ಪಿಂಡಾರಿಗಳೊಂದಿಗೆ ಮುಂತಾದ ದರೋಡೆಕೋರರ ಗುಂಪಿಗೆ ಸೇರಿಕೊಳ್ಳುವುದರ ಮೂಲಕ ಅಂದರೆ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೂ ಸಹ ಕಷ್ಟದ ಸ್ಥಿತಿಯಾಗಿದ್ದರಿಂದ ಈ ರೀತಿಯಾದಂತಹ ದರೋಡೆಕೋರರೊಂದಿಗೆ ಅವರು ಸಹ ಸೇರಿಕೊಳ್ತಾರೆ. ಇದು ಮುಂದೆ ಏನಾಗುತ್ತೆ ಅಂದರೆ ಜನತೆಗೆ ಶೋಷಕರಾಗಲಿಕ್ಕೆ, ಪೀಡಕರಾಗಲಿಕ್ಕೆ ಈ ಒಂದು ಪದ್ಧತಿ ಪ್ರಮುಖ ಅನಾನುಕೂಲವಾಗಿ ಕಂಡುಬರುತ್ತೆ. ನೋಡಿ, ಮೂರನೇದಾಗಿ ಇಂಗ್ಲೀಷರು ರಕ್ಷಣೆಯ ಹೊಣೆಯನ್ನು ವಹಿಸಿಕೊಂಡಿದ್ದರಿಂದ ದೇಶೀಯ ರಾಜರುಗಳು ಸೋಮಾರಿಗಳು ಮತ್ತು ಅಸಮರ್ಥರಾಗಿ ಪರಿಣಮಿಸ್ತಾರೆ. ನೋಡಿ, ಈ ಪದ್ಧತಿಯ ಮೂಲ ಉದ್ದೇಶ ಏನಂದರೆ, ಒಂದು ಬ್ರಿಟಿಷ್ ಸೈನ್ಯ ತುಕಡಿಯನ್ನು ಆ ಸ್ಥಳೀಯ ಸಂಸ್ಥಾನ ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಬೇರೆ ಪ್ರಾಂತ್ಯದಿಂದ, ಬೇರೆ ರಾಜ್ಯದಿಂದ ಅಥವಾ ವಿದೇಶಿಯರು ಏನಾದರೂ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬ್ರಿಟಿಷರು ಸೈನಿಕ ನೆರವನ್ನು ನೀಡುವಂತಹ ಒಂದು ಭರವಸೆಯನ್ನು ಉಳ್ಳವರಾಗಿದ್ದರಿಂದ ತಮ್ಮದೇ ಆದಂತಹ ಸ್ವಂತ ಸೈನ್ಯಕ್ಕೆ ನಿರ್ಲಕ್ಷ್ಯವನ್ನು ತೋರ್ತಾರೆ. ಮತ್ತು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಎಲ್ಲ ದೇಶೀಯ ರಾಜರು ಬ್ರಿಟಿಷ್ ಸೈನ್ಯವನ್ನು ಅವಲಂಬಿಸಿದ್ರಿಂದ ದೇಶೀಯ ರಾಜರು ಸೋಮಾರಿಗಳಾಗಿ ಇರಲಿಕ್ಕೆ ಈ ಒಂದು ಪದ್ಧತಿ ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ನಂತರ ಈ ಪ್ರಬಲರಾದಂತಹ ರಾಜಮನೆತನಗಳು ನಂತರ ಅಸಮರ್ಥರಾಗಿ ಒಂದು ಬ್ರಿಟಿಷರ ಅಧೀನದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯಿಂದ ಆದಂತಹ ಅನಾನುಕೂಲಗಳಲ್ಲಿ ನಾಲ್ಕನೇದನ್ನು ನೋಡೋದಾದರೆ, ಸಂಸ್ಥಾನಗಳಲ್ಲಿದ್ದಂತಹ ಬ್ರಿಟಿಷ್ ರೆಸಿಡೆಂಟನ್ನು ಅನಾವಶ್ಯಕವಾಗಿ ಆಂತರಿಕ ಆಡಳಿತದಲ್ಲಿ ತಲೆ ಹಾಕುತ್ತಿದ್ದುದರಿಂದಾಗಿ ಸಹಜ ರೀತಿಯ ಆಡಳಿತವು ಕುಂಠಿತಗೊಳ್ಳುತ್ತೆ. ನೋಡಿ, ಇದಕ್ಕೂ ಆರಂಭದಲ್ಲಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುವುದಕ್ಕಿಂತ ಪೂರ್ವದಲ್ಲಿ ರಾಜನದೇ ಅಂತಿಮವಾದಂಥ ನಿರ್ಣಯ ಆಗ್ತಾ ಇತ್ತು, ಉತ್ತಮವಾದಂತಹ ಆಡಳಿತವನ್ನು ನೀಡ್ತಾ ಇದ್ದ. ಆದರೆ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಕೊಳ್ಬೇಕಾಗಿತ್ತು. ಈತ ಮುಂದೆ ಆ ದೇಶೀಯ ಸಂಸ್ಥಾನದ ಆಡಳಿತದಲ್ಲಿ ಮಧ್ಯ ಭಾಗವಹಿಸುವುದರ ಮೂಲಕ ಅನೇಕ ರೀತಿಯಾದಂತಹ ಶೋಷಣೆಯನ್ನು ಉಂಟು ಮಾಡಲಿಕ್ಕೆ ಈ ಒಂದು ಪದ್ಧತಿ ಒಂದು ಕಾರಣ ಆಗಲಿಕ್ಕೆ ಕಂಡುಬರುತ್ತೆ. ಹೀಗಾಗಿ ದೇಶೀಯ ಆಡಳಿತ ಕುಂಠಿತಗೊಳ್ಳುತ್ತೆ, ವಿದೇಶಿಯರ ಆಡಳಿತ ಅಲ್ಲಿ ನಡೆಯಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದು ಸಹ ಒಂದು ಅನಾನುಕೂಲವಾಗಿ ಕಂಡುಬರುತ್ತೆ. ದೇಶೀಯ ರಾಜರು ತಮ್ಮ ಸ್ವಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ ಮತ್ತು ಆಡಳಿತದ ಬಗ್ಗೆ ಬೇಸರಗೊಂಡು ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ನಾವು ಐದನೇದಾಗಿ ನೋಡೋದಾದರೆ, ದೇಶೀಯ ರಾಜರಲ್ಲಿ ರಾಷ್ಟ್ರೀಯತಾ ಮನೋಭಾವನೆ, ರಾಜ್ಯದ ಬಗೆಗಿನ ಕಾಳಜಿ ಮತ್ತು ಸೈನಿಕ ಸಂಘಟನಾ ಶಕ್ತಿಗಳು ಕಣ್ಮರೆಯಾಗುತ್ತೆ. ಇನ್ನು ಐದನೇದಾಗಿ ಆದಂತಹ ಅನಾನುಕೂಲ ಅಂದರೆ ದೇಶೀಯ ರಾಜರಲ್ಲಿ ರಾಷ್ಟ್ರೀಯತಾ ಮನೋಭಾವನೆ ಕಣ್ಮರೆಯಾಗುತ್ತೆ. ನೋಡಿ, ಇದಕ್ಕೂ ಪೂರ್ವದಲ್ಲಿ ಯಾವುದೇ ವಿದೇಶಿ ದಾಳಿಕಾರ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದೇಶೀಯ ರಾಜರು ಅವುಗಳನ್ನು ಪ್ರತಿಭಟಿಸುವಂತಹ ಕಾರ್ಯವನ್ನು ಮಾಡ್ತಾಯಿದ್ರು.
ಆದರೆ ಬ್ರಿಟಿಷ್ ಸೈನ್ಯದ ಮೇಲೆ ಅವಲಂಬನೆ ಆದ ನಂತರದಲ್ಲಿ ಇವರಲ್ಲಿ ರಾಷ್ಟ್ರೀಯತಾ ಮನೋಭಾವನೆ ಕಣ್ಮರೆಯಾಗುವುದರ ಮೂಲಕ ಕೇವಲ ಬ್ರಿಟಿಷರ ಅಧೀನದಲ್ಲಿ ಆಳ್ವಿಕೆಯನ್ನು ನಡೆಸುವಂತಹ ಪರಿಸ್ಥಿತಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ ನಿರ್ಮಾಣ ಆಗುತ್ತೆ. ಇನ್ನು ಆರನೇದಾಗಿ, ಸಹಾಯಕ ಸೈನ್ಯಕ್ಕೆ ನೀಡಬೇಕಾದ ಅಧಿಕ ವೆಚ್ಚದ ಬಾಬ್ತನ್ನು ಸಂಗ್ರಹಿಸಲು ದೇಶೀಯ ರಾಜರು ತಮ್ಮ ಜನಗಳ ಮೇಲೆ ಉಗ್ರ ಕ್ರಮಗಳನ್ನು ಕೈಗೊಳ್ತಾರೆ. ಹೆಚ್ಚಿನ ಹಣಕ್ಕಾಗಿ ಪೀಡಿಸಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಪ್ರಜೆಗಳ ಕಣ್ಣಲ್ಲಿ ದುಷ್ಟರಂತೆ ಈ ದೇಶೀಯ ಸಂಸ್ಥಾನದ ಅರಸರುಗಳು ಕಾಣ್ತಾ ಇರ್ತಾರೆ. ಇದು ಕೇವಲ ಏನಾಗಿತ್ತು ಅಂದರೆ ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕಾರ್ಯ ಅಲ್ಲ, ಇದು ಕೇವಲ ಇಂಗ್ಲೀಷರನ್ನು ತೃಪ್ತಿಪಡಿಸಲಿಕ್ಕೆ ಮತ್ತು ರಾಜ್ಯಗಳನ್ನು ಉಳಿಸಿಕೊಳ್ಳಲಿಕ್ಕೆ ಮಾಡಿದಂತಹ ಕಾರ್ಯವಾಗಿ ಕಂಡುಬರುತ್ತೆ. ಈ ರೀತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಪ್ರತಿಯೊಂದು ಸಂಸ್ಥಾನದ ಒಂದು ಹಣೆಬರಹವೂ ಸಹ ಇದೇ ಆಗಿರುತ್ತೆ. ಒಂದು ಧೀಮಂತ ಸ್ಥಿತಿಗೆ ಇಳಿಯೋದಕ್ಕೆ ಈ ಒಂದು ಪದ್ಧತಿ ಪ್ರಮುಖ ಕಾರಣ ಆಗುತ್ತೆ. ಬ್ರಿಟಿಷರಿಗೆ ಹೆಚ್ಚಿನ ಭೂಭಾಗವನ್ನು ಪಡ್ಕೊಳ್ಳಿಕ್ಕೆ ಇದು ಅನುಕೂಲ ಆದರೆ ದೇಶೀಯ ರಾಜರುಗಳು ತಮ್ಮ ಪ್ರಮುಖವಾದಂತಹ ಸಂಸ್ಥಾನಗಳನ್ನು ಪ್ರಮುಖವಾದಂತಹ ಭಾಗಗಳನ್ನು ಕಳೆದುಕೊಳ್ಳಲಿಕ್ಕೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಕಾರಣ ಆಗುತ್ತೆ. ಇನ್ನು ಏಳನೇದಾಗಿ ನೋಡೋದಾದರೆ, ದೇಶೀಯ ರಾಜ್ಯಗಳಲ್ಲಿ ದುರಾಡಳಿತ ಹೆಚ್ಚಾಗುತ್ತೆ ಮತ್ತು ಭ್ರಷ್ಟತೆಯ ಕಾರಣಗಳ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಹಲವು ರಾಜ್ಯಗಳು ಮತ್ತು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತೆ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜರುಗಳು ಏನು ಮಾಡ್ತಾಯಿದ್ರು ಅಂದರೆ ಅವರು ಅತ್ಯಂತ ದೀನ ಸ್ಥಿತಿಯಲ್ಲಿರ್ತಾರೆ. ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ನಿರ್ಣಯವನ್ನು ಸಹ ಕಳೆದುಕೊಳ್ತಾರೆ. ರಾಷ್ಟ್ರೀಯ ಮನೋಭಾವನೆ ಕಣ್ಮರೆಯಾಗುತ್ತೆ. ತನ್ನ ಸ್ವದೇಶ ಸ್ವರಾಷ್ಟ್ರ ಎಂಬ ಕಲ್ಪನೆಯೂ ಸಹ ಕಣ್ಮರೆಯಾಗುತ್ತೆ. ಹೀಗಾಗಿ ಆ ಒಂದು ಸಂಸ್ಥಾನಗಳಲ್ಲಿ ದುರಾಡಳಿತ ಹೆಚ್ಚಾಗುತ್ತೆ, ಭ್ರಷ್ಟಾಚಾರ ಅಧಿಕ ಆಗುತ್ತೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಆಡಳಿತ ಹದಗೆಟ್ಟಿದೆ, ದುರಾಡಳಿತ ಇದೆ ಮತ್ತು ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಎನ್ನುವ ಒಂದು ಕಾರಣದ ಮೇಲೆ ಆ ಇಡೀ ಸಂಸ್ಥಾನವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿಸಿಕೊಳ್ತಾ ಇದ್ದರು. ಅಂದರೆ ದುರಾಕ್ರಮಣವನ್ನು ಮಾಡಿಕೊಳ್ಳುವುದರ ಮೂಲಕ ಅವುಗಳನ್ನು ತಮ್ಮ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾ ಇದ್ದರು. ಹೀಗಾಗಿ ಈ ಒಂದು ದುರಾಡಳಿತದ ಆಧಾರದ ಮೇಲೆ ಅನೇಕ ಸಾಮ್ರಾಜ್ಯಗಳನ್ನು, ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷರು ಯಾವುದೇ ಯುದ್ಧವನ್ನು ಮಾಡದೆ ತಮ್ಮ ಸಾಮ್ರಾಜ್ಯಕ್ಕೆ ಒಳಪಡಿಸಿಕೊಳ್ತಾ ಇದ್ದರು. ಹಾಗಾಗಿ ಇದು ಸಹ ಒಂದು ದೇಶೀಯ ಸಂಸ್ಥಾನಗಳಿಗೆ ಅನಾನುಕೂಲಗಳಾಗಿ ಕಂಡುಬರ್ತಾ ಇತ್ತು. ಇನ್ನು ಕಡೆಯ ಅನಾನುಕೂಲ ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದದ ಪರಿಣಾಮವಾಗಿ ದೇಶೀಯ ರಾಜರು ಹಂತ ಹಂತವಾಗಿ ಬ್ರಿಟಿಷರನ್ನೇ ಅವಲಂಬಿಸಲು ಆರಂಭಿಸ್ತಾರೆ ಮತ್ತು ಸರ್ವಸ್ವವು ಇಂಗ್ಲೀಷರೇ ಎಂದು ಭಾವಿಸ್ಕೊಳ್ತಾ ಹೋಗ್ತಾರೆ. ಈ ರಾಜರುಗಳು ಇಂಗ್ಲೀಷರ ಬೆಂಬಲಿಗರಾದುದಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾರತೀಯರಿಗೆ ವಿರುದ್ಧವಾಗಿ ಚಳವಳಿಯನ್ನು ದಮನ ಮಾಡಲು ಇಂಗ್ಲೀಷರಿಗೆ ಸಹಕರಿಸ್ತಾರೆ. ಅಂದರೆ ಇಂಗ್ಲೀಷರೊಂದಿಗೆ ಯಾವ ಯಾವ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿಯನ್ನು ಮಾಡಿತ್ತು, ಇವರೆಲ್ಲ ಏನಾಗಿದ್ದರು ಅಂದರೆ ಒಂದು ಬ್ರಿಟಿಷರ ಗುಲಾಮರ ರೀತಿಯಲ್ಲಿ ಅವರ ಜೀವನವನ್ನು ನಡೆಸ್ತಾಯಿದ್ರು. ಅವರಿಗೆ ಪ್ರತಿ ಹಂತದಲ್ಲಿಯೂ ಸಹ ಬ್ರಿಟಿಷರನ್ನೇ ನಂಬ್ಕೊಳ್ತಾ ಇದ್ದರು ಮತ್ತು ತಮ್ಮ ಇಡೀ ಸರ್ವಸ್ವವೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೇ ಎಂಬ ರೀತಿಯಲ್ಲಿ ವರ್ತಿಸ್ತಾಯಿದ್ರು. ಹೀಗಾಗಿ ನಂತರದಲ್ಲಿ ನಡೆದಂತಹ ಅನೇಕ ದಂಗೆಗಳಲ್ಲಿ, ಅಂದರೆ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಆಗಿರ್ಬೋದು, 1857ರಲ್ಲಿ ಸಂಭವಿಸಿದಂತಹ ಪ್ರಥಮ ಸ್ವಾತಂತ್ರ್ಯದ ದಂಗೆಯಲ್ಲಿ ಆಗಿರ್ಬೋದು, ಈ ದೇಶೀಯ ರಾಜರು ತಮ್ಮ ರಾಷ್ಟ್ರದ ಪ್ರಜೆಗಳಿಗೆ ಸಹಾಯ ಮಾಡುವುದರ ಬದಲಾಗಿ ಇವರು ಇಂಗ್ಲೀಷರಿಗೆ ಸಹಾಯವನ್ನು ಮಾಡುವುದರ ಮೂಲಕ, ಸೈನಿಕ ಸಹಾಯವನ್ನು ಮಾಡುವುದರ ಮೂಲಕ ತಮ್ಮ ರಾಷ್ಟ್ರದಲ್ಲಿ ಉಂಟಾದಂತಹ ರಾಷ್ಟ್ರೀಯ ಚಳವಳಿಗಳನ್ನು ಹತ್ತಿಕ್ಕಲಿಕ್ಕೆ ಇವರು ಸಹಾಯ ಮಾಡುವಂತಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅವರು ಮಾಡಿಕೊಂಡಿದ್ದಂತಹ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದ ಆಗಿರ್ಬೋದು ಮತ್ತು ತಮ್ಮ ಎಲ್ಲ ಆಡಳಿತವನ್ನಾಗಿರ್ಬೋದು, ಕರ್ತವ್ಯಗಳನ್ನಾಗಿರ್ಬೋದು ಬ್ರಿಟಿಷರ ಮೇಲೆಯೇ ಅವಲಂಬಿಸಿದ್ರಿಂದ ಇದು ಈ ರೀತಿಯಾದಂತಹ ಪರಿಣಾಮ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ತನ್ನ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ನೀಡುವುದರ ಬದಲಾಗಿ ಅವುಗಳನ್ನು ಹತ್ತಿಕ್ಕಲಿಕ್ಕೆ, ದಂಗೆಗಳನ್ನು ಶಾಂತಗೊಳಿಸಲಿಕ್ಕೆ ತಮ್ಮ ಸೈನ್ಯವನ್ನು ಬಳಸಲಿಕ್ಕೆ ಬ್ರಿಟಿಷರಿಗೆ ಅನುಮತಿಯನ್ನು ನೀಡಿರ್ತಾರೆ. ಹೀಗಾಗಿ ಇದು ಏನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜ್ಯಗಳಿಗಾದಂತಹ ಅನಾನುಕೂಲಗಳನ್ನು ನಾವು ನೋಡ್ಬೋದು. ನೋಡಿ, ಈ ಸಹಾಯಕ ಸೈನ್ಯ ಪದ್ಧತಿಗೆ ಅನೇಕ ರಾಜ್ಯಗಳು ಒಳಗೊಂಡಿರುತ್ತೆ. ಪ್ರಮುಖವಾಗಿ ಅಂದರೆ ಹೈದರಾಬಾದಿನ ನಿಜಾಮ, ಎರಡನೇದಾಗಿ ಕರ್ನಾಟಕನ ನವಾಬ, ಮೂರನೇದಾಗಿ ತಾಂಜಾವೂರಿನ ರಾಜ ಸರ್ಪೋಜಿ, ನಾಲ್ಕನೇದಾಗಿ ಮೈಸೂರು. ನೋಡಿ, ಇಸ್ವಿಗಳನ್ನು ನಿಮಗೆ ಹೇಳ್ತಾ ಹೋಗ್ಬಿಡ್ತೀನಿ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಒಳಗಾದಂತಹ ರಾಜ್ಯಗಳು ಅಂದರೆ
ಮೊದಲನೇದಾಗಿ ಹೈದರಾಬಾದ್ ಸಂಸ್ಥಾನ 1768. ಇನ್ನು ಕರ್ನಾಟಕದ ನವಾಬ 1787ರಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡ್ತಾನೆ. ತಾಂಜಾವೂರಿನ ರಾಜ ಸರ್ಪೋಜಿ 1799ರಲ್ಲಿ ಸಹಿಯನ್ನು ಮಾಡ್ತಾನೆ. ಮೈಸೂರು 1799ರಲ್ಲಿ, ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಮೈಸೂರು ಸಹ 1799ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗುತ್ತೆ. ಇನ್ನು ಮರಾಠರ ಪೇಶ್ವೆ 1801ರಲ್ಲಿ ಸಹಿಯನ್ನು ಮಾಡಿದರೆ ಔದ್ನ ನವಾಬ 1801ರಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾನೆ. ಇನ್ನು ಬೀರಾರ್ನ ರಾಜ ಭೋನ್ಸ್ಲೆ 1803ರಲ್ಲಿ, ಗ್ವಾಲಿಯರ್ನ ಸಿಂಧ್ಯಾ 1804ರಲ್ಲಿ, ನಂತರ ರಜಪೂತರಾಗಿರ್ತಕ್ಕಂಥ ಜೋಧ್ಪುರ ಸಂಸ್ಥಾನ ಆಗಿರ್ಬೋದು, ಜಯಪುರ ಆಗಿರ್ಬೋದು, ಮಚೇರಿ, ಬೂಂದಿ ರಾಜ್ಯ ಮತ್ತು ಭರತಪುರದ ರಜಪೂತರು ಸಹ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾರೆ. ಅಂದರೆ ಈ ರೀತಿಯಲ್ಲಿ ಅನೇಕ ಸಂಸ್ಥಾನಗಳನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸುವುದರ ಮೂಲಕ ಬ್ರಿಟಿಷರು ಭಾರತದಲ್ಲಿ ಸಂಪೂರ್ಣವಾಗಿ ಬೇರುವುದರ ಮೂಲಕ ತಮ್ಮದೇ ಆದಂತಹ ಆಡಳಿತವನ್ನು ನೀಡಲಿಕ್ಕೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಏನಿದೆಯಲ್ಲ ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸಿತು ಅಂತ ನಾವು ಹೇಳ್ಬೋದು. ಇದು ಹೆಚ್ಚಿನದಾಗಿ ಬ್ರಿಟಿಷರಿಗೆ ಅನುಕೂಲವನ್ನು ಉಂಟು ಮಾಡಿದರೆ ಭಾರತೀಯ ರಾಜರುಗಳಿಗೆ, ಭಾರತೀಯ ಜನತೆಗೆ ಅತಿ ಹೆಚ್ಚಿನ ಪ್ರಮಾಣದ ಅನಾನುಕೂಲಗಳು ಒಳಗಾಗಲಿಕ್ಕೆ ಈ ಒಂದು ಒಪ್ಪಂದ ಏನಿದೆಯಲ್ಲ ಪ್ರಮುಖವಾಗಿ ಕಾರಣವಾಗಿ ಕಂಡುಬರ್ತಾಯಿತ್ತು. ಇದಿಷ್ಟು ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು, ಯಾರು ಜಾರಿಗೆ ತಂದರು, ಎಷ್ಟರಲ್ಲಿ ಜಾರಿಗೆ ತಂದರು, ಮತ್ತು ಯಾವ ಸಂಸ್ಥಾನ ಮೊದಲು ಒಳಪಡ್ತು, ಮತ್ತು ಇದು ಬ್ರಿಟಿಷ್ ಸರ್ಕಾರಕ್ಕೆ ಆದಂತಹ ಅನುಕೂಲಗಳೇನು ಮತ್ತು ದೇಶೀಯ ಸಂಸ್ಥಾನಗಳಿಗೆ ಆದಂತಹ ಅನಾನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇದು ಇಷ್ಟು. ಇನ್ನು ನಾವು ನಂತರದ ತರಗತಿಯಲ್ಲಿ ನಿಮಗೆ ಮತ್ತೊಂದು, ಅಂದರೆ ಬ್ರಿಟಿಷರು ಪರಿಚಯಿಸಿದಂತಹ ಮತ್ತೊಂದು ರಾಜಕೀಯ ಸುಧಾರಣೆ ಆಗಿರ್ಬೋದು, ಅವರ ಸುಧಾರಣೆಗಳು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ಕಾಯ್ದೆ ಏನಿದೆಯಲ್ಲ, ಇದನ್ನು ನಾವು ನಂತರದ ತರಗತಿಯಲ್ಲಿ ನೋಡೋಣ.